ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ಬಾರಿ ಅಚ್ಚರಿ ಮುಖಗಳಿಗೆ ಮಾನ್ಯತೆ ಸಿಕ್ಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಘಟಾನುಘಟಿಗಳಿಗೆ ಬಿಗ್ ಶಾಕ್. ಶಾಮನೂರು ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಶಾಮನೂರು ಫ್ಯಾಮಿಲಿಗೆ ಸಚಿವ ಸ್ಥಾನ ಇಲ್ಲ. ಶಾಮನೂರು ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಸಹಜವಾಗಿ ಅಸಮಾಧಾನ ಇದ್ದೇ ಇರುತ್ತೆ. ದಾವಣಗೆರೆ ಕೋಟಾ, ಲಿಂಗಾಯತ ಕೋಟಾದಲ್ಲಿ ಮಂತ್ರಿಗಿರಿ ಸಿಗಬೇಕಾಗಿತ್ತು, ಆದ್ರೆ ಮಿಸ್ ಆಗಿದೆ. ಮೋಸ್ಟ್ಲಿ ಬಸವಂತಪ್ಪ ಇವರಿಗೆ ಸಿಕ್ಕೇ ಸಿಗುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳಿರೋದು ಗ್ಯಾರಂಟಿ ನ್ಯೂಸ್ ಮಾತ್ರ. ಗ್ಯಾರಂಟಿ ನ್ಯೂಸ್ ಪಕ್ಕಾ ಮಾಹಿತಿ ಕೊಟ್ಟಿತ್ತು. ಈ ಬಾರಿ ಬಸವಂತಪ್ಪ ಅವರಿಗೆ ಮೋಸ್ಟ್ಲಿ ಮಣೆ ಹಾಕಬಹುದು ಪಕ್ಷ ಅಂತ. ಎನಿವೇ, ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅದೇ ರೀತಿ ಕನ್ಫರ್ಮ್ ಆಗಿ ಮತ್ತೊಬ್ಬರ ಹೆಸರನ್ನ ಹೇಳಿದ್ದು ಕೂಡ ಗ್ಯಾರಂಟಿ ನ್ಯೂಸ್. ಅದು ಶಾಸಕ ವಿಜಯಾನಂದ ಕಾಶಪ್ಪನವರು ಇವತ್ತು ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಗ್ಯಾರಂಟಿ ನ್ಯೂಸ್ ಏನ್ ಲಿಸ್ಟ್ ಅನ್ನ ಜನರ ಮುಂದೆ ಇಟ್ಟಿತ್ತು ಎಕ್ಸ್ಕ್ಲೂಸಿವ್ ಆಗಿ, ಅದರಲ್ಲಿ ಬಹುತೇಕರ ಹೆಸರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅದೇ ಹೆಸರುಗಳು ಇವತ್ತು ಸೇರ್ಪಡೆಯಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಹೇಳೋದು ಪೊಲಿಟಿಕಲ್ ನ್ಯೂಸ್ ಪಕ್ಕಾ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ ಅಂತ. ಹೊಸಬರಿಗೆ ಬೇರೆ ಬೇರೆ ಮಾನದಂಡಗಳನ್ನ ಇಟ್ಕೊಂಡು ಈ ಬಾರಿ ಅಳೆದು ತೂಗಿ ಹಗ್ಗ ಜಗ್ಗಾಟಗಳು ಈ ಕ್ಷಣಕ್ಕೆ ಆಗೇ ಬಿಡುತ್ತೆ, ಈಗಲೇ ಆಗೇ ಬಿಡುತ್ತೆ, ಇವತ್ತಾಗ್ಬಿಡುತ್ತೆ ಅಂತ ಹೇಳಿದಾಗಲೂ ಕೂಡ ಯಾಕೆ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಒಂದಷ್ಟು ಮಾನದಂಡಗಳಿತ್ತು. ಅಳೆದು ತೂಗಿ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಯಾರಿಗೆ ಸಚಿವ ಸ್ಥಾನ ಕೊಟ್ರೆ ಅದು ಪಕ್ಷಕ್ಕೆ ಸಹಕಾರಿಯಾಗಬಹುದು ಅನ್ನೋದನ್ನ ಮನಗಂಡು ವರಿಷ್ಠರು ಈ ಬಾರಿ 5 ಲಿಸ್ಟ್ಗಳ ಪೈಕಿ ಅಳೆದು ತೂಗಿ 20 ಸಚಿವರ ಹೆಸರನ್ನ ಸಿದ್ಧ ಮಾಡಿ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಆ ಲಿಸ್ಟ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯಾರ ಹೆಸರು ಇತ್ತು ಅಂತ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಈಗ ನಾವು ತೋರಿಸ್ತಾ ಇದೀವಲ್ಲ ಲಿಸ್ಟ್, ಇದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿದ್ದಂತಹ ಲಿಸ್ಟ್. ಯಾರಿಗೆಲ್ಲ ಫೋನ್ ಕರೆ ಮಾಡ್ತಿದ್ರಲ್ಲ ಕಾರಲ್ಲಿ ಕೂತ್ಕೊಂಡು, ಅದೇ ಲಿಸ್ಟ್ ಎಕ್ಸಾಕ್ಟ್ಲಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕಂದ್ರೆ ಕ್ಯಾಪ್ಚರ್ ಆಯ್ತು ಕ್ಯಾಮ್ರಾದಲ್ಲಿ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವಂತಹ ಲಿಸ್ಟ್. ಹಂಗಾಗಿ 2 ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ಳಬಹುದು ಅಂತ ಲೆಕ್ಕಾಚಾರಗಳಿತ್ತು, ಬಟ್ ಉಳಿಸ್ಕೊಂಡಿಲ್ಲ. ಭರ್ತಿ 20 ಸ್ಥಾನಗಳನ್ನ ಕೂಡ ಭರ್ತಿ ಮಾಡೋದಕ್ಕೆ ಪಕ್ಷ ನಿರ್ಧಾರ ಮಾಡಿದ್ದು, 20 ಹೆಸರುಗಳನ್ನ ಕೂಡ ಫೈನಲ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಆ ಪೈಕಿ ಘಟಾನುಘಟಿಗಳಿಗೆ ಶಾಕ್ ಎದುರಾದ್ರೆ ಹೊಸ ಮುಖಗಳಿಗೆ ಆದ್ಯತೆ ಕೊಡೋ ಮೂಲಕ ಪಕ್ಷಕ್ಕೂ ಮತ್ತು ಆಡಳಿತಕ್ಕೆ ಬೇಗ ಕೊಡುವ ಹಿತದೃಷ್ಟಿಯಿಂದ ಆ ದೃಷ್ಟಿಯಿಂದ ಮೋಸ್ಟ್ಲಿ ಫೈನಲ್ ಮಾಡ್ದಂಗೆ ಕಾಣಿಸುತ್ತೆ. ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಯಾರೆಲ್ಲ ಸಚಿವರಾಗ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಅವರಿಗೆ ಕೊಡ್ಲೇಬೇಕಾಗಿತ್ತು, ಕೊಡದೆ ಹೋಗಿದ್ರೆ ಲಕ್ಷ್ಮಣ್ ಸವದಿ ಅವರ ನಡೆ ಬೇರೆಯಲ್ಲಿರ್ತಾ ಇತ್ತು. ಹಾಗಾಗಿ ಕೊಟ್ಟಿರುವ ಭರವಸೆಯನ್ನ ಪಕ್ಷ ಉಳಿಸಿಕೊಂಡಿದೆ. ಹಾಗಾಗಿ ನೂತನ ಸಚಿವರಾಗಿ ಇವತ್ತು ಲಕ್ಷ್ಮಣ್ ಸವದಿ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಅದೇ ರೀತಿ ನೀವು ಗಮನಿಸ್ತಾ ಇರೋದು ವಿಜಯಾನಂದ ಕಾಶಪ್ಪನವರ ಹೆಸರು, ಮಂಡ್ಯದಿಂದ ಚಲುವರಾಯ ಸ್ವಾಮಿ ಅವರ ಹೆಸರು, ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಈ ಬಾರಿ ಲಿಸ್ಟ್ ನೋಡಿದವ್ರಿಗೆ ಆಶ್ಚರ್ಯ ಅಂತೂ ಇದ್ದೇ ಇದೆ. ಸಂತೋಷ್ ಲಾಡ್ ಈ ಹಿಂದೆ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದವರು ಅಗೇನ್ ಇವತ್ತು ಸಚಿವ ಸ್ಥಾನ ಪಡೆದುಕೊಂಡಿದ್ದಾರೆ. ಬಹಳ ಕುತೂಹಲ ಇದ್ದದ್ದು ಬಹುತೇಕರಿಗೆ ಜಮೀರ್ ಅಹಮದ್ ಖಾನ್ ಅಂತ ಘಟಾನುಘಟಿಗೆ ಮಿಸ್ ಆಗ್ಬಿಡ್ತಾ ಸಚಿವ ಸ್ಥಾನ ಅಂತ. ಕೊನೆಯ ಕ್ಷಣದ ತನಕ ಕೂಡ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ್ರು. ಒಂದು ಆಡಿಯೋ ಸಚಿವ ಸ್ಥಾನಕ್ಕೆ ಕುತ್ತು ತಂತು ಅಂತ ಹೇಳಲಾಯ್ತು. ಪದೇ ಗ್ಯಾರಂಟಿ ನ್ಯೂಸ್ ಹೇಳ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಅಷ್ಟು ಈಸಿ ಇಲ್ಲ. ಒಂದು ಪಕ್ಷ ವಿರೋಧಿ ಚಟುವಟಿಕೆ ಆಡಿಯೋ ಇದ್ರೂ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇಡೀ ರಾಜ್ಯದಾದ್ಯಂತ ತಮ್ಮ ಕ್ಷೇತ್ರ ಬಿಟ್ಟು ಇಡೀ ರಾಜ್ಯದಾದ್ಯಂತ ಅಲ್ಪಸಂಖ್ಯಾತ ಓಟನ್ನ ತರಬಲ್ಲಾದಂತಹ ಶಕ್ತಿ ಇರುವಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅವರಿಗೆ ಮಾತ್ರ ಅಂತ. ಹಂಗಾಗಿ ಪಕ್ಷಕ್ಕೂ ಅನಿವಾರ್ಯ ಆಯ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲೇಬೇಕಾದದ್ದು. ಹಂಗಾಗಿ ಕೊಟ್ಟು ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದೆ. ಕೊನೆಯ ಕ್ಷಣದ ಆ ಒಂದು ಕ್ಷಮೆಯಾಚನೆ ಇದೆಯಲ್ಲ, ಮೋಸ್ಟ್ಲಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಪಕ್ಷ ಅದನ್ನ ಕನ್ಸಿಡರ್ ಮಾಡಿ ಪಕ್ಷಕ್ಕೂ ಅನಿವಾರ್ಯತೆ ಇದೆ, ಆ ಸಮುದಾಯ ಜೊತೆಗೆ ನಿಲ್ಬೇಕು. ಕಾರಣ ನಿಮಗೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಕ್ತಿಯಾಗಿರೋದು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್. ಆ ಉಳಿಸಿಕೊಳ್ಳುವ ಪ್ರಯತ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡೋ ಮೂಲಕ, ಹಂಗಾಗಿ ಅವರನ್ನ ಕೂಡ ಅಗೇನ್ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಕೊಡೋ ಮೂಲಕ ಆ ಸಮುದಾಯವನ್ನ ಜೊತೆಗೆ ಇಟ್ಕೊಂಡಿದೆ ಅನ್ನೋದನ್ನ ಗಮನಿಸಬೇಕು. ಶಿವರಾಜ್ ತಂಗಡಿಗೆ ಅವರು ಆಲ್ರೆಡಿ ಸಚಿವರಾಗಿ ಕೆಲಸ ಮಾಡಿದವರು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಗೇನ್ ಮತ್ತೆ ಸಚಿವ ಸ್ಥಾನ ಪಡೆದುಕೊಂಡಿದ್ದಾರೆ. ಅವ್ರಿಗೂ ಕೂಡ ಕರೆ ಹೋಗಿದೆ. ಹಂಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಗೇನ್ ಅವ್ರಿಗೂ ಕೂಡ ಸ್ಥಾನಮಾನ ಸಿಗ್ತಾ ಇದೆ. ಅವ್ರಿಗೂ ಕೂಡ ಕನ್ಫರ್ಮ್ ಆಗಿದೆ. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದವರು, ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲೂ ಕೂಡ ಅವರು ಕೆಲಸ ಮಾಡಲಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಅತ್ಯಂತ ಗಟ್ಟಿ ಧ್ವನಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಒಂದ್ ರೀತಿ ಹೇಳ್ಬೇಕಂದ್ರೆ ಬಲಗೈ ಬಂಟನ ರೀತಿಯಲ್ಲಿ ಓಡಾಡ್ತಾ ಇದ್ದವರು ಮಾಗಡಿ ಬಾಲಕೃಷ್ಣ ಅವರು.
ಅವ್ರು ನೋಡಿ ಎಲ್ಲೂ ದೆಹಲಿಗೆ ಹೋಗ್ಲಿಲ್ಲ, ಲಾಬಿ ಮಾಡ್ಲಿಲ್ಲ, ಒತ್ತಡ ಹಾಕ್ಲಿಲ್ಲ, ಎಲ್ಲೂ ಕೂಡ ಓಡಾಡ್ಕೊಂಡಿರ್ಲಿಲ್ಲ. ಬಟ್ ಅವ್ರಿಗೆ ಕನ್ಫರ್ಮ್ ಇತ್ತು ಅಂತ ಅನ್ಸುತ್ತೆ, ನನಗೆ ಸಿಗುತ್ತೆ ಮಂತ್ರಿ ಸ್ಥಾನ ಅಂತ. ಎನಿವೆ ಮಾಗಡಿ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಅವರು ಕೂಡ ಇವತ್ತು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶಿವಲಿಂಗೇಗೌಡ ಅವರು ಹೋದಲ್ಲಿ ಬಂದಲ್ಲಿ ಸಚಿವರಾಗಲೇಬೇಕು ಸರ್, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಪಕ್ಷಕ್ಕೆ ಕೇಳ್ಕೊಂಡಿದ್ವಿ. ಸಿಗುತ್ತೆ ಬಿಡಿ, ಈ ಬಾರಿ ಭರವಸೆ ಇದೆ ನಮಗೆ ಅಂತ. ಸೊ ಶಿವಲಿಂಗೇಗೌಡ ಅವರು ಬಹಳ ವಿಶ್ವಾಸದಲ್ಲಿ ಓಡಾಡ್ಕೊಂಡಿದ್ದವರು. ಅವ್ರಿಗೂ ಕೂಡ ಪಕ್ಷ ಭರವಸೆ ಕೊಟ್ಟಿತ್ತು, ಸಚಿವರನ್ನಾಗಿ ಮಾಡ್ತೀವಿ ಅಂತ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗಬೇಕಾಗಿತ್ತು, ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಮಿಸ್ ಆಗಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಶಿವಲಿಂಗೇಗೌಡ ಅವ್ರಿಗೂ ಕೂಡ ಕನ್ಸಿಡರ್ ಮಾಡಿ ಸಚಿವರನ್ನಾಗಿ ಮಾಡ್ಕೊಳ್ತಾ ಇದೆ. ಆ ಮೂಲಕ ಪಕ್ಷ ಏನ್ ಭರವಸೆ ಕೊಟ್ಟಿತ್ತಲ್ಲ, ಯಾರೆಲ್ಲ ಪಕ್ಷ ಬಿಟ್ಟು ಆಚೆ ಬಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರಲ್ಲ, ಅವರಿಗೆ ಕೊಟ್ಟಂತ ಭರವಸೆನ ಉಳಿಸಿಕೊಳ್ಳೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಕಾಣಿಸ್ತಾ ಇದೆ. ಅಗೇನ್ 70-30 ಫಾರ್ಮುಲಾ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಹಿರಿತನ ಹೊಸತನ ಅಂತ. ಆಲ್ಮೋಸ್ಟ್ ಇಲ್ಲಿ ಬಹುತೇಕರು ಹೊಸಬರೇ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದಂತ 6 ಜನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದು ಕೂಡ ಗಮನಿಸಬೇಕಾಗಿರೋದು ಘಟಾನುಘಟಿಗಳು. ಸಮುದಾಯ ಜಿಲ್ಲೆ ಅಂತ ನೀವು ಬಂದಾಗ ಘಟಾನುಘಟಿ ನಾಯಕರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂಥರ ಯುವ ಮುಖಗಳಿಗೆ ಮಾನ್ಯತೆ ಕೊಡೋದ್ರ ಮೂಲಕ ಪಕ್ಷಕ್ಕೆ ಮತ್ತು ಆಡಳಿತಕ್ಕೆ ವೇಗ ಕೊಡಬೇಕು. ಯಾಕಂದ್ರೆ ಬಹುತೇಕ ಇಲಾಖೆಯಲ್ಲಿ ನೀವು ಗಮನಿಸಬೇಕು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾದವರು 5-6 ಜನ ಬಿಟ್ರೆ ಯಾರು ಕೂಡ ಆಕ್ಟಿವ್ ಆಗಿರುವಂತಹ ಸಚಿವರು ಕಾಣಿಸ್ತಾನೆ ಇರಲಿಲ್ಲ. ಯಾವ್ದಾದ್ರು ಇಲಾಖಾವಾರು ಕೆಲಸಗಳಾಗ್ತಾ ಇದೆಯಾ, ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಯಾರು ಕೂಡ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆಡಳಿತ ವೇಗ ಕಳೆದುಕೊಂಡಿತ್ತು ಅನ್ನುವಂತ ಆರೋಪ ಕೂಡ ಇತ್ತು. ಹಂಗಾಗಿ ಈಗ ಆಡಳಿತಕ್ಕೆ ವೇಗ ಕೊಡಬೇಕು ಅಂದ್ರೆ ಯಾರ್ಯಾರೆಲ್ಲ ಆಕ್ಟಿವ್ ಆಗಿರ್ಲಿಲ್ವಲ್ಲ ಇಲಾಖೆಯ ಜವಾಬ್ದಾರಿ ಹೊತ್ತಂತಹ ಸಚಿವರು, ಅಂಥವರನ್ನ ಕೈ ಬಿಡಬೇಕು. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರ ವರ್ಷನ್ ಕೂಡ ಅದೇ ಆಗಿತ್ತು ಅಂತ, ಹೊಸ ಮುಖಗಳಿಗೆ ಆದ್ಯತೆ ಕೊಡಿ, ಪಕ್ಷಕ್ಕೊಂದು ಬೂಸ್ಟರ್ ಡೋಸ್ ಅದು ಅಂತ. ಹಂಗಾಗಿ ನೀವು ಮೊದಲ ಬಾರಿ ಲಿಸ್ಟ್ ತೆಗೆದುಕೊಂಡು ಹೋದಾಗ್ಲೂ ರಿಜೆಕ್ಟ್ ಆಗೋದು ಕಾರಣನೇ ಅದು. ತಂದವರ ಹೆಸರನ್ನ ತರ್ತಾ ಇದ್ದೀರಿ, ಹೊಸ ಮುಖಗಳನ್ನ ತಗೊಂಡ್ ಬನ್ನಿ, ಹೊಸ ಹೆಸರುಗಳನ್ನ ತನ್ನಿ ಅಂತ. ಈ ಬಾರಿ 5 ಲಿಸ್ಟ್ಗಳು ರಾಹುಲ್ ಗಾಂಧಿ ಅವರ ಕಣ್ಣೆದುರಿದ್ರು ಕೂಡ ಎಲ್ಲರೂ ಕೂಡ ಹೊಸ ಮುಖಗಳು, ಹೊಸ ಹೆಸರುಗಳಿಗೆ ಆದ್ಯತೆ ಕೊಟ್ಟಿದ್ದೆ. ಬಿ.ಕೆ. ಹರಿಪ್ರಸಾದ್ ಅವರೊಂದು ಲಿಸ್ಟ್ ಕೊಟ್ಟಿದ್ರು, ಸಿದ್ದರಾಮಯ್ಯನವರೊಂದು ಲಿಸ್ಟ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಬಹುತೇಕ ತಮ್ಮ ಸಂಪುಟದಲ್ಲಿ ಮತ್ತು ತಮ್ಮ ಆಪ್ತರಿಗೆ ಮತ್ತೆ ಮಣೆ ಹಾಕಿಸೋದಕ್ಕೆ ಶತ ಪ್ರಯತ್ನ ಮಾಡಿದ್ದಾರೆ ಕೊನೆಯ ಕ್ಷಣ ತನಕ ಅಂತ. ಬಟ್ 6 ಜನರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ಯಾರ ಪರವಾಗಿ ಬ್ಯಾಟ್ ಬೀಸಿದ್ರು ಬಹುತೇಕರಿಗೆ ಅವಕಾಶ ಸಿಕ್ಕಿಲ್ಲ. ಮೋಸ್ಟ್ಲಿ ಆ ಬೇಸರ ಬಹುತೇಕ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ನೋಡೋದಕ್ಕೆ ಸಿಗಬಹುದು. ಮುಂದುವರೆದು ಇವತ್ತು ನಾಳೆ ಒಳಗಡೆ ಆ ಬೇಸರ ಎಲ್ಲ ಆಚೆ ಬಂದ್ಬಿಡುತ್ತೆ. ಬಟ್ ನೀವು ಸಮಾಧಾನ ಮಾಡಿ ಭರವಸೆ ಕೊಡೋದಕ್ಕೂ ಸಚಿವ ಸ್ಥಾನ ಖಾಲಿ ಇಲ್ಲ ಬಿಡಿ, ಎಲ್ಲವೂ ಕೂಡ ಭರ್ತಿಯಾಗಿ ಹೋಗಿದೆ. ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆ ಮಾತ್ರ ಸಿಗಬಹುದು ಬಹುತೇಕರಿಗೆ. ಉಳಿದಂತೆ ಪಕ್ಷದ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಬಹುತೇಕರಿಗೆ ಇದೆ.